ಕೆಂಪು ಕ್ಯಾರೆಟ್ ತುರಿದು ಮಾಡಿದ ಪಾಯಸದ ರೆಸಿಪಿ ಇವತ್ತು. ನಮಸ್ತೆ ಫ್ರೆಂಡ್ಸ್, ಗುಡ್ ಫುಡ್ ಲ್ಯಾಂಡ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನೋಡಿ, 2 ಕೆಂಪು ಕ್ಯಾರೆಟ್ ನಾನು ತೆಗೆದುಕೊಂಡಿದ್ದೇನೆ. ಇದರ ಸಿಪ್ಪೆಯನ್ನು ತೆಗೆದು ಚೆನ್ನಾಗಿ ತೊಳೆದು ಗ್ರೇಟ್ ಮಾಡಿ ಇಟ್ಟಿದ್ದೇನೆ ನಾನು. ಇದು ನೋಡಿ, ಸೋನಾ ಮಸೂರಿ ರೈಸ್ ಅಥವಾ ಬಾಸ್ಮತಿ ರೈಸ್ ಒಂದು ಅರ್ಧ ಕಪ್. ನಾನು ಅದನ್ನು ಚೆನ್ನಾಗಿ ತೊಳೆದು ಈಗ ಒಂದು ಬಟ್ಟೆಯಲ್ಲಿ ನೋಡಿ ಸ್ಪ್ರೆಡ್ ಮಾಡ್ತಾ ಇದ್ದೇನೆ. ಸ್ವಲ್ಪ ಡ್ರೈ ಆಗಬೇಕು. ಒಂದು 10 ನಿಮಿಷ ಬಿಸಿಲಲ್ಲಿಟ್ಟರೂ ನಡೀತದೆ ಅಥವಾ ಫ್ಯಾನ್ ಅಡಿಯಲ್ಲಿಟ್ಟರೂ ನಡೀತದೆ. ಎಲ್ಲ ನೀರೆಲ್ಲ ಆರಿ ಅದು ಡ್ರೈ ಆಗಬೇಕು ನಮಗೆ. ನೋಡಿ, ಈಗ ನಾನು ಬಿಸಿಲಲ್ಲಿ ಇಡ್ತಾ ಇದ್ದೇನೆ ಇದನ್ನೊಂಚೂರು, ಸಂಜೆಯ ಬಿಸಿಲಲ್ಲಿ. ನೋಡಿ, ಇಷ್ಟು ಚೆನ್ನಾಗಿ ನೀರೆಲ್ಲ ಆರಿ ಇದು ಡ್ರೈ ಆಗಿದೆಲ್ಲ ಅಕ್ಕಿ. ಇದನ್ನೀಗ ನಾನು ಮಿಕ್ಸಿಗೆ ಹಾಕಿ ಪಲ್ಸ್ ಮೋಡಲ್ಲಿ ಅದನ್ನು ಗ್ರೈಂಡ್ ಮಾಡ್ತೇನೆ. ಸಣ್ಣ ರವೆ ಎಷ್ಟಾಗ್ತದೆ ಆಗೋದು. ಪಲ್ಸ್ ಮೋಡಲ್ಲಿ ಈಗ ನಾನು ಮಾಡಿ ತೆಗೆದುಕೊಂಡು ಬರ್ತೇನೆ. ನೋಡಿ, ಎಷ್ಟು ಬಿಡಿ ಬಿಡಿಯಾಗಿದೆಲ್ಲ ಅಕ್ಕಿ. ನೀರಲ್ಲಿ ನಾವು ತೊಳೆದಿದ್ದೇವೆ ಅಂತ ಗೊತ್ತೇ ಆಗೋದಿಲ್ಲ, ಅಷ್ಟು ಚೆನ್ನಾಗಿ ಒಣಗಿದೆ. ನೋಡಿ, ಈಗ ಒಂದೇ ರೀತಿ ರವೆ ಎಷ್ಟಾಗಿದೆ ಸಣ್ಣಗೆ. ಇಷ್ಟಾದರೆ ಸಾಕು. ಈ ರೀತಿಯಾಗಿ ಮಾಡಿದ್ರೇ ಒಳ್ಳೆಯದಾಗೋದು. ಅಕ್ಕಿ ನೆನೆಸಿ ನೀರಲ್ಲಿ ಹಾಕಿ ಮಾಡಿದರೆ ಅಷ್ಟು ಚೆನ್ನಾಗಿ ಆಗೋದಿಲ್ಲ. ಒಂದು ಅಗಲ ಪಾತ್ರೆಗೆ 3 ಟೇಬಲ್ ಸ್ಪೂನ್ನಷ್ಟು ನಾನಿಲ್ಲಿ ತುಪ್ಪ ಹಾಕಿದ್ದೇನೆ. ಇವಾಗ ಸ್ವಲ್ಪ ಗೋಡಂಬಿ, ಒಂದು 3 ಟೇಬಲ್ ಸ್ಪೂನ್ನಷ್ಟು ನಾನು ಗೋಡಂಬಿಯನ್ನು ಸ್ವಲ್ಪ ಗೋಲ್ಡನ್ ಬಣ್ಣ ಬರುವವರೆಗೆ ಹುರಿದು ಒಂದು ಪ್ಲೇಟಲ್ಲಿ ತೆಗೆದಿಟ್ಟಿದ್ದೇನೆ. ನೋಡಿ, ಪಕ್ಕಕ್ಕಿಡುವ ಇದನ್ನು. ಇವಾಗ ನಾವು ತುರಿದ ಕ್ಯಾರೆಟನ್ನು ಸ್ವಲ್ಪ ದಪ್ಪ ತುರಿಯುವ ಇದರಲ್ಲಿ ತುರಿದಿದ್ದೇನೆ ನಾನು. ಇದನ್ನು ಈಗ ಈ ತುಪ್ಪದಲ್ಲಿ ನಾವು ಹುರಿಬೇಕು. ಒಂದು 5-6 ನಿಮಿಷ ಮೆಲ್ಲ ಉರಿಯಲ್ಲಿ ಹುರಿಯುವ. ಮತ್ತು ಹೆಚ್ಚು ಬೇಯಿಸುವ ಅಗತ್ಯ ಇಲ್ಲ, ರುಚಿಯಾಗಿ ಬರ್ತದೆ ತುಪ್ಪದಲ್ಲಿ ಈ ರೀತಿ ಹುರಿದ್ರೆ. ಇನ್ನೂ ಸ್ವಲ್ಪ ತುಪ್ಪ ಜಾಸ್ತಿ ಹಾಕಿದರೆ ಒಳ್ಳೆಯದಾಗ್ತದೆ ಇದು. ನೋಡಿ, ಈಗ 5-6 ನಿಮಿಷ ಹುರಿದಾಯಿತು. ಇದನ್ನೊಂದು ಪ್ಲೇಟಲ್ಲಿ ನಾನೀಗ ತೆಗೆದಿಡ್ತೇನೆ, ಒಂದು ಕಪ್ಪಲ್ಲಿ ಎಲ್ಲವನ್ನು ತೆಗೆದಿಟ್ಟಿದ್ದೇನೆ. ನೋಡಿ, ಇದಕ್ಕೀಗ ನಾನು 1 ಲೀಟರ್ನಷ್ಟು ಹಾಲನ್ನು, ದಪ್ಪಗಿನ ಹಾಲನ್ನು ಹಾಕ್ತಾ ಇದ್ದೇನೆ. ಇದನ್ನೀಗ ಕುದಿಲಿಕ್ಕಿಡುವ ನಾವು. ಮೊದಲನೇ ಬಾರಿ ನನ್ನ ವಿಡಿಯೋ ನೋಡುವ ವೀಕ್ಷಕರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಈಗ ಮಿಕ್ಸಿಯಲ್ಲಿ ಮಾಡಿದ ಅಕ್ಕಿಯ ಹುಡಿಯನ್ನು ನಾನು ರವೆಯಷ್ಟು ಮಾಡಿದ್ದೇವೆ ನೋಡಿ, ಅದನ್ನೀಗ ಸ್ವಲ್ಪ ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಒಮ್ಮೆಲೆ ಹಾಕೋದು ಬೇಡ, ಗಂಟು ಆಗಬಾರ್ದು ನೋಡಿ, ಅದಕ್ಕೋಸ್ಕರ. ದಯವಿಟ್ಟು ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅನಿಸಿದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿ, ಹಾಗೂ ಲೈಕ್ ಬಟನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ. ನೋಡಿ, ಇದೇ ರೀತಿ ಈಗ ನಾವು ಮೆಲ್ಲ ಉರಿಯಲ್ಲಿ ಇದನ್ನು ಈ ರೀತಿ ತಿರುಗಿಸ್ತಾ ನಾವೀಗ ಬೇಯಿಸಬೇಕಿದು. ತುಂಬ ಹೊತ್ತು ತೆಗೆದುಕೊಳ್ಳೋದಿಲ್ಲ ಇದು. ಒಂದು 8-10 ನಿಮಿಷದಲ್ಲಿ ಚೆನ್ನಾಗಿ ಬೇಯ್ತದೆ ಮೆಲ್ಲ ಉರಿಯಲ್ಲಿ ಹಾಕಿದೆ. ನೋಡಿ, ಈಗ ಅಕ್ಕಿ ಬೆಂದಿದೆ. ಹಾಗಾಗಿ ನಾನೀಗ ಸಕ್ಕರೆ ಹಾಕ್ತಾ ಇದ್ದೇನೆ. ಅರ್ಧ ಕಪ್ಪಿನಷ್ಟು ಸಕ್ಕರೆ ಸಾಕಾಗ್ತದೆ. ಕ್ಯಾರೆಟ್ ಕೂಡ ಸ್ವಲ್ಪ ಸಿಹಿಯೇ ನೋಡಿ, ಹಾಗಾಗಿ ಸಾಕಾಗ್ತದೆ. ಜಾಸ್ತಿ ಬೇಕನ್ನಿಸಿದವರು ಹಾಕ್ಕೊಳ್ಬೋದು ಅಥವಾ ಕಡಿಮೆ ಸಹ ಹಾಕ್ಕೊಳ್ಬೋದು. ಈಗ ನೋಡಿ, ಸ್ವಲ್ಪ ದಪ್ಪ ಆಗ್ತಾ ಬಂತು, ಹಾಗೆ ಕುದೀತಾ ಇದೆ ಈಗ ಇದು. ಈ ಟೈಮಲ್ಲಿ ನಾವೀಗ ಹುರಿದು ರೆಡಿ ಮಾಡಿಟ್ಟ ಕ್ಯಾರೆಟ್ ತುರಿಯನ್ನು ಹಾಕುವ. ಇದನ್ನು ಕೊನೆಗೆ ಹಾಕೋದು ನಾವು. ಇದನ್ನು ಹಾಕಿದ ಮೇಲೆ ಹೆಚ್ಚು ಕುದಿಸಬೇಕಾಗಿಲ್ಲ, ಚೆನ್ನಾಗಿ ಮಿಕ್ಸ್ ಮಾಡುವ ನಾವೀಗ ಇದನ್ನು. ಮತ್ತು ಹುರಿದ ಗೋಡಂಬಿ ಮತ್ತು ಬೇರೆ ಯಾವುದೇ ಡ್ರೈ ಫ್ರೂಟ್ಸ್ ಹಾಕ್ಬೋದು. ನಾನು ಹಾಕಲಿಲ್ಲ, ಗೋಡಂಬಿ ಮಾತ್ರ ಹಾಕಿದ್ದೇನೆ. ಏಲಕ್ಕಿ ಪುಡಿ ಹಾಕುವ. ಒಂದು 5-6 ಏಲಕ್ಕಿಯನ್ನು ನಾನು ಕುಟ್ಟಿ ಪುಡಿ ಮಾಡಿ ಈಗ ಹಾಕ್ತೇನೆ. ನೋಡಿ, ಕ್ಯಾರೆಟ್ನ ಕಲರ್ ಬಿಟ್ಟು ಬೇರೆ ಯಾವುದೇ ಬಣ್ಣ ಬಳಸಲಿಲ್ಲ ಇದಕ್ಕೆ. ಹಾಕ್ಬೋದು, ಆದರೆ ಕ್ಯಾರೆಟ್ ಕಾಣಬೇಕಂದ್ರೆ ಈ ರೀತಿಯೇ ಮಾಡಿದರೆ ಒಳ್ಳೆಯದು. ನೋಡಿ, ಈಗ ಪಾಯಸ ರೆಡಿಯಾಗಿದೆ. ಒಂದು 10 ನಿಮಿಷ ಹಾಗೆ ಮುಚ್ಚಳ ಮುಚ್ಚಿ ಇಟ್ಟರೆ ಚೆನ್ನಾಗಿ ಸ್ವಲ್ಪ ದಪ್ಪಾಗಿ ಒಳ್ಳೆಯದಾಗ್ತದೆ ತಿನ್ನಲಿಕ್ಕೆ. ನೋಡಿ ಫ್ರೆಂಡ್ಸ್, ಪಾಯಸ ರೆಡಿ ಆಯಿತು. ನಾಳೆ ಮತ್ತೊಂದು ಹೊಸ ಅಡುಗೆಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೇನೆ. ಧನ್ಯವಾದ.